ನಿನಗೆ ಕಂಪ್ನಿ ಇಲ್ಲ ಅಂತ ಯಾರೋ ಹೇಳಿದ್ದು? ವಿಕ್ಕಿ ಜಿಗ್ರಿ ಯಗ್ಗ ಮುಖ ಮಿಸ್ ಮಾಡ್ಕೊಳ್ತಿದ್ದೆ ಕಣೆ ನಾನು. ಹೇ ವಿಕ್ಕಿ, ಹಾಯ್, ಯು ಹ್ಯಾಂಡ್ಸಮ್ ಹಂಕ್, ಹೇಗಿದ್ಯಾ? ಏನು ಮಾಡ್ತಾ ಇದೆಯಾ? ಸೂಪರ್ ಆಗಿದ್ದೀನಿ. ಎಲ್ಲ ನಿಮ್ಮಂಥವ್ರ ಆಶೀರ್ವಾದ. ಏನ ಆಶೀರ್ವಾದನ ತಗೊಳ್ಳೋ. ಹೇ ವಿಕ್ಕಿ, ನೀನು ಇನ್ನೂ ಡೈಲಾಗ್ ಹೊಡಿಯೋದು ಬಿಟ್ಟಿಲ್ವಾ? ಎನಿವೆ, ನೀನು ಬಂದಿದ್ದು ತುಂಬ ಖುಷಿ ಆಯ್ತು ನನಗೆ. ಬ್ರೋ, ಅಖಿಲ ಆಂಟಿ ಬರ್ಡೇ ನಾನು ಮಿಸ್ ಮಾಡ್ತೀನಾ? ನೋ ವೇ, ಚಾನ್ಸೇ ಇಲ್ಲ. ವೆರಿ ಗುಡ್. ಏಯ್ ಕುಚ್ಕೋ, ಯಾಕೋ ಮುಖ ಹೇಗೆ ಸಪ್ಪಗೆ ಮಾಡ್ಕೊಂಡಿದ್ಯಾ? ಪಾರ್ಟಿ ಅಂದರೆ ಹೇಗೆ ಮೂಡಲ್ಲಿರಬೇಕು? ಏನು ಮೂಡೋ ಏನೋ, ಹುಡುಗಿರಲ್ಲ ಅವ್ರು ಹಾಕಿರೋ ಪರ್ಫ್ಯೂಮ್ ಮೂಗಿಗೆ ತಾಕಿದ್ರು ಮೂಡ್ ಆಫ್ ಆಗುತ್ತೆ. ಅದರ ಸುತ್ತಮುತ್ತಲು ಇಷ್ಟೊಂದು ಜಡೆಗಳು, ಗುಡ್ ಮೂಡ್ ಹೇಗೆ ಸಾಧ್ಯ? ನೋ ವೇ. ಓ, ಪಾರ್ಟಿಲಿ ಸ್ವಲ್ಪ ಲೇಡೀಸ್ ಜಾಸ್ತಿ ಇರೋದ್ರಿಂದ ನಮ್ಮ ಅಗ್ರಜನಿಗೆ ಸ್ವಲ್ಪ ಮುಜುಗರ, ಕಸಿವಿಸಿ, ಕುಚ್ಚು ಕುಚ್ಚು ಇತ್ಯಾದಿ ಇತ್ಯಾದಿ. ಆದರೆ ನಮಗೆ ಇದೇ ಚಾನ್ಸು ಅಂತ. ಸ್ವಾಮಿ ಕಾರ್ಯ ಸ್ವಕಾರ್ಯ ಏನಂತೆ ದೋಸ್ತ್? 100% ಕರೆಕ್ಟ್. ಏಯ್ ಸಾಕು ಸುಮ್ಮನಿರೋ, ಅವರೆಲ್ಲ ನಮ್ಮನೆಗೆ ಬಂದಿರೋ ಗೆಸ್ಟ್. ಈ ಓಲ್ಡ್ ಏಜಲ್ಲಿರೋ ಮಧ್ಯೆ ಬೋಲ್ಡ್ ಆಗಿರೋ ನಮ್ಮಂಥವ್ರಿಗೆ ಸಿಕ್ಕಾಪಟ್ಟೆ ಬೋರ್ ಆಗತ್ತಪ್ಪ. ಬೋರ್ ಆಗಿರೋ ಟೈಮಲ್ಲಿ ಜೋರಾಗಿ ಪಾರ್ಟಿ ಮಾಡಬೇಕು. ನಮಗೋಸ್ಕರ ಅತಿಥಿಗಳು ಇರೋ ಜಾಗನೇ ಬೇರೆ. ಬಾ, ಅತಿಥಿ ದೇವೋಭವ ಅಂತ ನಾವು ಅವ್ರ ಜೊತೆ ಸೇರಿಕೊಂಡು ಪೂಜೆ ಮಾಡೋಣ. ಹುಷಾರಪ್ಪ, ಎಲ್ಲೂ ಕಿರಿಕ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಅಗ್ರಜ, ನಾವು ಬರೀ ಚುರುಕ್ ಮುಟ್ಸ್ತೀವಿ ಅಷ್ಟೇ, ಕಿರಿಕೆಲ್ಲ ಮಾಡ್ಕೊಳಕ್ ಹೋಗಲ್ಲ. ಬರ್ಲಿ. ಯಾಕೆ ದೋಸ್ತ್ ಪಾರ್ಟಿ ಎಂಜಾಯ್ ಮಾಡ್ತಾ ಇಲ್ಲ? ಪಾರ್ಟಿಲಿರೋ ಹುಡುಗಿರು ಸೆಟ್ ಆಗ್ತಿಲ್ವಾ, ಅಥವಾ ನಿನಗೂ ನಿಮ್ಮ ಅಣ್ಣನ ಥರ ಹುಡುಗಿರಂದ್ರೆ ಅಲರ್ಜಿ ಶುರು ಆಯ್ತಾ? ನಿಂಗೂ ಹಂಗೆ ಅನಿಸ್ತಿದ್ಯಾ? ಆ್ಯಕ್ಚುಲಿ ಪ್ರಾಬ್ಲಮ್ ಏನಂದರೆ, ಈ ಥರ ಪಾರ್ಟಿಲಿ ನನ್ನ ಟೈಪ್ ಆಫ್ ಹುಡುಗಿ ಸಿಗೋದು ಕಷ್ಟ ಅನಿಸ್ತಿದೆ. ನಿನ್ನ ಟೈಪಾ? ಯಾವುದದು ನಿನ್ನ ಟೈಪು? ನನ್ನ ಟೈಪೇ ಬೇರೆ ಟೈಪು ಮಗ. ನನ್ನ ಹುಡುಗಿ ಹಾಕಿರೋ ಜುಮ್ಕಿ ನೋಡಿದ್ರೆ ನನ್ನ ಹೃದಯ ಜಲ್ ಅನ್ಬೇಕು. ನನ್ನ ಹುಡುಗಿ ಮೇಲಿರೋ ಹಣೆ ಬಟ್ಟು ಇಡೀ ಪ್ರಪಂಚದ ಗುಟ್ಟನ್ಗಳೆಲ್ಲ ಮುಚ್ಚಿಟ್ಕೊಂಡು ಅವಳ ಮುಖಕ್ಕೊಂದು ಹೊಳಪು ಕೊಡಬೇಕು. ಸಖತ್ ಬಿಸಿಲಿರೋ ಮಧ್ಯಾಹ್ನ ಕಳೆದು ಮುಸ್ಸಂಜೆಯಲ್ಲಿ ಸುರಿಯೋ ಸೋನೆ ಮಳೆ ಶಬ್ದ ಥರ ಅವಳ ಬಳೆಗಳ ಶಬ್ದ ಕೇಳಿಸ್ತಿರ್ಬೇಕು.